ಸ್ನೇಹಿತರೆ, ಒಬ್ಬ ಯೋಧನ ಸಾವು ಈಗೂ ಸಹ ಸಂಭವಿಸುತ್ತೆ ಅಂತ ಯಾರೂ ಸಹ ಊಹಿಸಿರೋದಕ್ಕೆ ಸಾಧ್ಯವಿಲ್ಲ. ಚೆನ್ನೈನಿಂದ ಧನುಷ್ಕೋಡಿಗೆ ಹೊರಟಿದ್ದ ಇಂಡೋ-ಸೈಲಾನ್ ಟ್ರೈನ್ನಲ್ಲಿ ಸಿಕ್ಕ ಆ ಮುಸ್ಲಿಂ ದೇಹಕ್ಕೂ 500 ಕಿಲೋಮೀಟರ್ ದೂರದ ರಾಯಪುರಂ ಬೀಚ್ನಲ್ಲಿ ಸಿಕ್ಕ ಆ ಹಿಂದುವಿನ ತಲೆಗೂ ಸಂಬಂಧವೇನು? ಪೊಲೀಸರು ಭೇದಿಸಿದ ಈ ಕೊಲೆ ಪ್ರಕರಣ ಫಾರೆನ್ಸಿಕ್ ಇತಿಹಾಸದಲ್ಲೇ ಹೆಜ್ಜೆ ಗುರುತು ಮೂಡಿಸಿದ ಪ್ರಕರಣ ಇದಾಗಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ನೋಡೋಣ. ಆಗಸ್ಟ್ 29, 1952 ಮದ್ರಾಸ್ನಿಂದ ಧನುಷ್ಕೋಡಿಗೆ ಹೊರಟಿದ್ದ ಇಂಡೋ-ಸೈಲಾನ್ ಟ್ರೈನ್ ಮಾನಮದುರೈನ ಹತ್ತಿರ ಹೋಗ್ತಿದ್ದಾಗೆ ಅದೇ ಟ್ರೈನ್ನ 3ನೇ ಕಂಪಾರ್ಟ್ಮೆಂಟ್ನಲ್ಲಿ ಪ್ರಯಾಣಿಕರಿಗೆ ಯಾವುದೋ ಕೊಳೆತ ವಾಸನೆ ಬರೋದಕ್ಕೆ ಶುರುವಾಗುತ್ತೆ. ಅದೇ ಟ್ರೈನ್ನಲ್ಲಿ ಇದ್ದ ಒಂದು ಹಳೆಯ ಟ್ರಂಕ್ನಿಂದ ಈ ವಾಸನೆ ಬರ್ತಿರೋದಾಗಿ ಗೊತ್ತಾಗುತ್ತೆ. ತಕ್ಷಣ ಮಾನಮದುರೈ ಪೊಲೀಸರಿಗೆ ಈ ವಿಷಯನ ತಿಳಿಸ್ತಾರೆ. ಮಾನಮದುರೈನ ರೈಲ್ವೆ ಸ್ಟೇಷನ್ಗೆ ತಲುಪ್ತಿದ್ದಾಗೆ ರೈಲ್ವೆ ಪೊಲೀಸರು ಬಂದು ಆ ಟ್ರಂಕನ್ನು ಓಪನ್ ಮಾಡ್ತಾರೆ. ಅದನ್ನು ನೋಡಿದ ತಕ್ಷಣ ಪೊಲೀಸರೇ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಕಾರಣ, ಆ ಟ್ರಂಕ್ ಒಳಗೆ ಒಂದು ರಕ್ತಸಿಕ್ತವಾದ ತಲೆ ಇಲ್ಲದ ದೇಹ ಇರುತ್ತೆ. ಯಾರದ್ದು ಆ ದೇಹ? ತುಂಡಾಗಿ ಸಿಕ್ಕ ಆ ದೇಹನ ಪೊಲೀಸರು ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ. ಪ್ರಾಥಮಿಕವಾಗಿ ಅದು 25 ವರ್ಷದ ಮುಸ್ಲಿಂ ಯುವಕನ ಶವ ಎಂದು ಅಂದಾಜಿಸ್ತಾರೆ. ಆಗ ತನಿಖೆ ಸಂಪೂರ್ಣವಾಗಿ ಮುಸ್ಲಿಂ ಯುವಕರ ನಾಪತ್ತೆ ಪ್ರಕರಣಗಳ ಕಡೆ ತಿರುಗುತ್ತೆ. ಆದರೆ ಪೊಲೀಸರಿಗೆ ಗೊತ್ತಿರಲಿಲ್ಲ ಆ ಒಂದು ಸುಳಿವು ಅವರನ್ನು ಸಂಪೂರ್ಣವಾಗಿ ತಪ್ಪು ದಾರಿಗೆ ಎಳೆದೊಯ್ಯುತ್ತೆ ಅಂತ. ಸೆಪ್ಟೆಂಬರ್ 1, ಮಾನಮದುರೈಯಿಂದ ಸುಮಾರು 500 ಕಿಲೋಮೀಟರ್ ದೂರದಲ್ಲಿದ್ದ ರಾಯಪುರಂ ಬೀಚ್ನಿಂದ ಪೊಲೀಸರಿಗೆ ಒಂದು ಕರೆ ಬರುತ್ತೆ. ಸಮುದ್ರದ ಅಲೆಗಳ ಹಬ್ಬರಕ್ಕೆ ಮರಳಿನಲ್ಲಿ ಊತಿಟ್ಟಿದ್ದ ಒಂದು ಕತ್ತರಿಸಿದ ತಲೆ ಹೊರ ಬಂದಿರುವ ವಿಷಯ ಪೊಲೀಸರಿಗೆ ತಿಳಿಯುತ್ತೆ. ಪೊಲೀಸರು ತಕ್ಷಣ ಅಲ್ಲಿಗೆ ಬಂದು ಆ ತಲೆನ ಮದ್ರಾಸ್ನ ಮೆಡಿಕಲ್ ಕಾಲೇಜಿಗೆ ಕಳುಹಿಸಿಕೊಡ್ತಾರೆ. ಡಾಕ್ಟರ್ CP ಗೋಪಾಲಕೃಷ್ಣನ್ ಅವರ ನೇತೃತ್ವದಲ್ಲಿ ನಡೆದ ಫಾರೆನ್ಸಿಕ್ ಪರೀಕ್ಷೆಯಲ್ಲಿ ತಲೆ ಮತ್ತು ದೇಹ 42 ವರ್ಷದ ವ್ಯಕ್ತಿಯದ್ದೇ ಎಂದು ಕನ್ಫರ್ಮ್ ಮಾಡ್ತಾರೆ. ಟ್ರಂಕ್ನಲ್ಲಿ ಸಿಕ್ಕ ಆ ದೇಹದ ಫಿಂಗರ್ ಪ್ರಿಂಟ್ ತೆಗೆದು ಹಳೆಯ ರೆಕಾರ್ಡ್ಗಳಿಗೆ ಮ್ಯಾಚ್ ಮಾಡಿದಾಗ ಪೊಲೀಸರಿಗೆ ಒಂದು ದೊಡ್ಡ ಶಾಕ್ ಆಗುತ್ತೆ. ಯಾಕೆ ಅಂದರೆ ಅದು ಒಬ್ಬ ಯೋಧನ ಫಿಂಗರ್ ಪ್ರಿಂಟ್ ಆಗಿರುತ್ತೆ. 42 ವರ್ಷದ ಆಳವಂದರ್ 1939ರಿಂದ 1945ರವರೆಗೂ ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸಿರ್ತಾರೆ. ಅವರು ರಿಟೈರ್ ಆದಮೇಲೆ ಚೆನ್ನೈನ ಪ್ಯಾರಿಸ್ ಕಾರ್ನರ್ನಲ್ಲಿ ಪೆನ್ ಮತ್ತು ಸೀರೆಗಳನ್ನು ಮಾರುವ ಒಬ್ಬ ಸಾಮಾನ್ಯ ಸೇಲ್ಸ್ಮನ್ ಆಗಿ ಇರ್ತಾರೆ. ತನ್ನ ಪಾಡಿಗೆ ತಾನು ಪೆನ್ ಮಾರಿಕೊಂಡಿದ್ದ ಈ ವ್ಯಕ್ತಿಯನ್ನು ಇಷ್ಟು ಕ್ರೂರವಾಗಿ ಕೊಂದಿದ್ದು ಯಾರು? ತನಿಖೆ ಮುಂದುವರೆದಂತೆ ಆಳವಂದರ್ನ ವೈಯಕ್ತಿಕ ಸಂಬಂಧಗಳು ಕೊಲೆಗೆ ಕಾರಣವಿರಬಹುದು ಅಂತ ಅನುಮಾನ ಬರೋದಕ್ಕೆ ಶುರುವಾಗುತ್ತೆ. ಆಳವಂದರ್ನ ಅಸಲಿ ಮುಖ ಇಲ್ಲಿಗೆ ಬಯಲಾಗುತ್ತೆ. ಆತನಿಗೆ ಬೇರೆ ಬೇರೆ ಮಹಿಳೆಯರ ಜೊತೆ ಅಕ್ರಮ ಸಂಬಂಧಗಳಿರುವ ವಿಷಯ ಹೊರಬರುತ್ತೆ. ಅದರಲ್ಲಿ ಬಂದ ಒಂದು ಹೆಸರೇ ದೇವಕಿ ಮೆನನ್. ವ್ಯಾಪಾರದ ಸಮಯದಲ್ಲಿ ಆಳವಂದರ್ನ ಅಂಗಡಿಗೆ ಹಲವಾರು ಮಹಿಳೆಯರು ಬರ್ತಿರ್ತಾರೆ. ಅದರಲ್ಲಿ ಈತನಿಗೆ ಅನೇಕ ಮಹಿಳೆಯರ ಜೊತೆ ಅಕ್ರಮ ಸಂಬಂಧ ಇರುತ್ತೆ. 1951ರಲ್ಲಿ ದೇವಕಿ ಮತ್ತು ಆಳವಂದರ್ ಇಬ್ಬರ ನಡುವೆ ಒಂದು ಸಂಬಂಧ ಹುಟ್ಟುತ್ತೆ. ಆದರೆ ದೇವಕಿ ಈ ಸಂಬಂಧ ಸಾಕು ಎಂದು ಪ್ರಭಾಕರ್ ಮೆನನ್ ಅನ್ನೋನ್ನ ಮದುವೆ ಆಗ್ತಾಳೆ. ಆದರೂ ಆಳವಂದರ್ ಅವಳ ಬೆನ್ನು ಬಿಡದೆ ಬ್ಲ್ಯಾಕ್ ಮೇಲ್ ಮಾಡಿ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡ್ತಾನೆ. ಇದರಿಂದ ಬೇಸತ್ತ ಗಂಡ ಹೆಂಡತಿ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡ್ತಾರೆ. ದೇವಕಿ ಆಳವಂದರ್ನನ್ನು ಪ್ರೀತಿಯಿಂದ ತನ್ನ ಮನೆಗೆ ಕರೀತಾಳೆ. ಇದು ತನ್ನ ಪಾಲಿನ ಡೆತ್ ಟಿಕೆಟ್ ಎಂದು ತಿಳಿಯದ ಆಳವಂದರ್ ಅಲ್ಲಿಗೆ ಹೋಗ್ತಾನೆ. ಮೊದಲೇ ಕಾಯ್ತಿದ್ದ ಪ್ರಭಾಕರ್ ಮತ್ತು ದೇವಕಿ ಆತನನ್ನು ಕೊಲೆ ಮಾಡ್ತಾರೆ. ಇದನ್ನು ತಿಳಿದ ಪೊಲೀಸರು ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಅಂತ ಹೋದಾಗ ದೇವಕಿ ಮತ್ತು ಪ್ರಭಾಕರ್ ಬಾಂಬೆಗೆ ಎಸ್ಕೇಪ್ ಆಗಿರ್ತಾರೆ. ವೇಷ ಮರೆಮಾಚಿ ಬಾಂಬೆಯಲ್ಲಿ ಇದ್ದ ದೇವಕಿ ಮತ್ತು ಪ್ರಭಾಕರ್ನನ್ನು ಬಾಂಬೆ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಚೆನ್ನೈನ ಪೊಲೀಸರು ಬಾಂಬೆಗೆ ಹೋಗಿ ಅವರನ್ನು ಚೆನ್ನೈಗೆ ಕರೆತರ್ತಾರೆ. ಈ ಪ್ರಕರಣ ನ್ಯಾಯಾಲಯಕ್ಕೆ ಹೋಗಿ ದೇಶವ್ಯಾಪಿ ಚರ್ಚೆಗೆ ಕಾರಣವಾಗುತ್ತೆ. ಆ ಕಾಲದಲ್ಲಿ ಮಾಧ್ಯಮಗಳು ಈ ಘಟನೆಯನ್ನು ಸಂಚಲನಕಾರಿಯಾಗಿ ವರದಿ ಮಾಡ್ತಾರೆ. ಟ್ರಂಕ್ ಮರ್ಡರ್ ಕೇಸ್ ಎಂದು ಜನರು ಕರೆಯೋಕ್ಕೆ ಆರಂಭಿಸ್ತಾರೆ. ಒಬ್ಬ ಮಾಜಿ ಯೋಧನಾಗಿದ್ದ ವ್ಯಕ್ತಿ ಆದಿ ತಪ್ಪಿ ಹೆಣ್ಣು ಮಕ್ಕಳನ್ನು ಬ್ಲ್ಯಾಕ್ ಮೇಲ್ ಮಾಡೋಕ್ಕೋಗಿ
ಹೀಗೆ ದಾರುಣವಾಗಿ ಅಂತ್ಯ ಕಂಡದ್ದು ಒಂದು ದುರಂತವೇ ಸರಿ. ಅಷ್ಟಕ್ಕೂ ಬಾಂಬೆಯಲ್ಲಿ ಅರೆಸ್ಟ್ ಆದ ಆ ದಂಪತಿಗಳಿಗೆ ಕೋರ್ಟ್ ನೀಡಿದ ಶಿಕ್ಷೆಯಾದರೂ ಏನು? ಇಂದಿನ ಆಧುನಿಕ ತನಿಖಾ ವಿಜ್ಞಾನಕ್ಕೆ ಅಡಿಪಾಯ ಹಾಕಿದ ಈ ಆಳವಂದರ್ ಕೊಲೆ ಕೇಸ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮುಖಾಂತರ ತಿಳಿಸಿ.